Okay, good morning friends. Today's topic is simple interest. Already previous class ಅಲ್ಲಿ simple interest ಮೇಲೆ ಯಾವ ತರ ಕ್ವೆಶ್ಚನ್ಸ್ ಬರುತ್ತೆ ಅದು ನೋಡ್ತಾ ಇದ್ದೋ. ಈಗ ಅಪ್ಲೈಡ್ ಆಗಿ ಯಾವ ತರ ಕ್ವೆಶ್ಚನ್ಸ್ ಬರ್ತಾ ಹೋಗುತ್ತೆ. ಓಕೆನಾ? ಯಾಕೆಂದ್ರೆ ಫಸ್ಟ್ ನಾವು ನೋಡಿದಾಗ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಪ್ರಿನ್ಸಿಪಲ್ ಕೊಟ್ಟಾಗ ಯಾವ ತರ ಕಂಡುಹಿಡಿಬೇಕು ಅಥವಾ ಇಂಟ್ರೆಸ್ಟ್ ಕೊಟ್ಟಾಗ ಯಾವ ತರ ಕಂಡುಹಿಡಿಬೇಕು, ಟೈಮ್ ಕೊಟ್ಟಾಗ ಎಲ್ಲ ನೋಡ್ದೋ. ಇಲ್ಲಿ ಬರೇ ಒಂದೊಂದೇ ಈಗ ಬರೇ ಕಾಂಪೌಂಡ್ ಸಿಂಪಲ್ ಇಂಟ್ರೆಸ್ಟ್ ಮಾತ್ರ ಕೊಟ್ಟಿರ್ತಾರೆ. 3ನೇ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾರೆ, 4ನೇ ತಿಂಗಳಿಗೆ ಇಷ್ಟು ಅಂತ ಕೊಟ್ಟಿರ್ತಾರೆ. ಹಾಗಾದ್ರೆ ಪ್ರಿನ್ಸಿಪಲ್ ಏನಾಗಿರುತ್ತೆ ಅಂತ ಕಂಡುಹಿಡಿದಾಗಿರ್ಬೋದು ಅಥವಾ ಟೈಮ್ ಕಂಡುಹಿಡಿದಾಗಿರ್ಬೋದು, ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಒಂದೇ ಡೇಟಾದಲ್ಲಿ ಎಲ್ಲ ತರಹದ ವಿಷಯವನ್ನು ಕಂಡುಹಿಡಿಯೋದನ್ನ ಕೇಳ್ತಾ ಹೋಗ್ತಾರೆ. ಓಕೆನಾ? ಅದನ್ನ ನೋಡ್ತಾ ಹೋಗಿ ಈಗ. ಓಕೆ, ಇವತ್ತಿನ ಮೊದಲನೇ ಪ್ರಶ್ನೆ ಏನು ಹೇಳ್ತಿದೆ ನೋಡಿ. ಎ ಸಮ್ ಆಫ್ ದ ಮನಿ ಅಟ್ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಆಫ್ ರುಪೀಸ್ 815 in 3 years and the rupees 854 in 4 years, the sum is. ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದೆ, ಪ್ರಿನ್ಸಿಪಲ್ ಅಮೌಂಟ್ ನನಗೆ ಗೊತ್ತಿಲ್ಲ. ಓಕೆನಾ? ಒಂದು ಅಮೌಂಟು 815 ರೂಪಾಯಿ ಅಂತ ಹೇಳ್ತಾ ಇದ್ದೀರಲ್ಲ, ಈ 815 ರೂಪಾಯಿ ಪ್ರಿನ್ಸಿಪಲ್ ಇಲ್ಲೇನೋ ಇರುತ್ತೆ, ಆ ಪ್ರಿನ್ಸಿಪಲ್ ನನಗೆ ಗೊತ್ತಿಲ್ಲ. ಈ ಅಮೌಂಟು 3 ವರ್ಷ ಆದಮೇಲೆ, ಎಷ್ಟು ವರ್ಷ ಆದಮೇಲೆ, 3 years ಆದಮೇಲೆ ಎಷ್ಟು ರೂಪಾಯಿ ಆಗುತ್ತಂತೆ? 815 ರೂಪಾಯಿ ಆಗುತ್ತಂತೆ. ಹಾಗಾದರೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, 4ನೇ ವರ್ಷ ಮೀನ್ಸ್ 854 ರೂಪಾಯಿ ಆಗುತ್ತಂತೆ. ಮೀನ್ಸ್ ಇದು ಎಷ್ಟನೇ ವರ್ಷದ್ದು? 3ನೇ ವರ್ಷದ್ದು. ಇದು 4th ಇಯರ್ಗೆ ಇಷ್ಟ ಆಗುತ್ತಂತೆ. ಹಾಗಾದರೆ ಇನಿಷಿಯಲಿ ಆ ಅಮೌಂಟಿನ ಪ್ರಿನ್ಸಿಪಲ್ ಎಷ್ಟಿತ್ತು ಫೈಂಡ್ ಔಟ್ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್, ಈ 1 ವರ್ಷಕ್ಕೆ ಎಷ್ಟು ಇನ್ಕ್ರೀಸ್ ಆಗಿದೆಯಪ್ಪ? 39 ರೂಪೀಸ್ ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ? 39 ರೂಪೀಸ್. ಓಕೆ, ಎಷ್ಟು ಇನ್ಕ್ರೀಸ್ ಆಗ್ತಿದೆ? 39 ರೂಪಾಯಿ ಇನ್ಕ್ರೀಸ್ ಆಗಿರುತ್ತೆ. ಇಲ್ಲಿ ನೋಡಿ, ಸಿಂಪಲ್ ಇಂಟ್ರೆಸ್ಟಲ್ಲಿ ಅಮೌಂಟು ಬಡ್ಡಿ ಏನಾಗಿರುತ್ತೆ, ಇಂಟ್ರೆಸ್ಟು ಡಿಫರ್ ಏನಾರು ಆಗ್ತಾ ಹೋಗುತ್ತಾ? ಈ ವರ್ಷ 39 ಇರೋದು, ನೆಕ್ಸ್ಟ್ ವರ್ಷ 40 ಆಗೋದು, ಏನೋ ಚೇಂಜ್ ಆಗುತ್ತಾ? ಪ್ರತಿ ವರ್ಷ ಒಂದೇ ರೇಟ್ ಆಫ್ ಇಂಟ್ರೆಸ್ಟ್ ಹೋಗ್ತಾ ಇರುತ್ತೆ. ಅದು ಚೇಂಜ್ ಆಗ್ತಾ ಹೋಗೋದು ಕಾಂಪೌಂಡ್ ಇಂಟ್ರೆಸ್ಟಲ್ಲಿ. ಸಿಂಪಲ್ ಇಂಟ್ರೆಸ್ಟ್ ಏನೋ ಚೇಂಜ್ ಆಗುತ್ತಪ್ಪ? ಇವತ್ತು 39 ರೂಪಾಯಿ ಈ ವರ್ಷ ಜಾಸ್ತಿ ಆಗಿದೆ, ಮುಂದೆ ಹೋದ ವರ್ಷ 39 ತಾನೇ ಜಾಸ್ತಿ ಆಗಿರಬೇಕು. ಹಾಗಾದರೆ ಒಟ್ಟು 3 ವರ್ಷಕ್ಕೆ ಎಷ್ಟು ಇನ್ಕ್ರೀಸ್ ಆಗಿದೆ? 39 ಇಂಟು 3 ಮಾಡಿ. 39 ಇಂಟು 3. ಯಾಕೆ ಅಂದರೆ 3 ವರ್ಷ ಅಲ್ವಾ? 39 ಇಂಟು 3, 4 3 ಎಷ್ಟು? ಹಾಂ ಹೇಳ್ರು? 117 ಅಲ್ವನ್ರು? ಅಂದರೆ ಈಗ ಅಕಸ್ಮಾತ್ ಇಂಟು ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ 39. ನೆಕ್ಸ್ಟ್ ನಂಬರ್ ಯಾವುದು? 40. 43 ಇಸ 4 3 ಇಸ 120. 3 ಕಮ್ಮಿ ಮಾಡಿ 120ಗೆ 117. ಓಕೆನಾ? ಹಾಗಾದರೆ ಈ ಅಮೌಂಟನ್ನು ಇಲ್ಲಿ ಮೈನಸ್ ಮಾಡಿ. 815ಕ್ಕೆ 117 ಮೈನಸ್ ಮಾಡಿ. ಎಷ್ಟು ಬರುತ್ತೆ? 698 ರೂಪಾಯಿ. ಇನಿಷಿಯಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿತ್ತು ನನ್ನ ಹತ್ರ? 698 ರೂಪಾಯಿ ಇದ್ದಿದ್ದು. 3ನೇ ವರ್ಷ ಎಷ್ಟಾಗ್ತಿತ್ತೆ? 815 ರೂಪಾಯಿ ಆಯಿತು. 4ನೇ ವರ್ಷ ಎಷ್ಟಾಯಿತು? 854 ರೂಪಾಯಿ ಆಯಿತು. ಹಾಗಾದರೆ ಇನಿಷಿಯಲಿ ನನ್ನ ಹತ್ರ ಇದೆ ಪ್ರಿನ್ಸಿಪಲ್ ಎಷ್ಟು? 698. ಇಲ್ಲಿ ಎಷ್ಟು ವರ್ಷ ಗ್ಯಾಪ್ ಇದ್ದಿದ್ದು? 3 ವರ್ಷ ಗ್ಯಾಪ್ ಇತ್ತು. ಅದೇ 3 ವರ್ಷಕ್ಕೆ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿತ್ತು ಅಂತ ನಾವು ಚೆಕ್ ಮಾಡಬೇಕಲ್ವಾ? ಅಂದರೆ ಪ್ರೀವಿಯಸ್ಸಲ್ಲಿ ಏನು ಮಾಡ್ತಿದ್ದೋ, ಪ್ರಿನ್ಸಿಪಲ್ ಕೊಡ್ತಿದ್ದೋ, ಆಮೇಲೆ ಇಂಟ್ರೆಸ್ಟ್ ನೋಡ್ತಾ ಇದ್ದೋ. ಇಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಅಮೌಂಟನ್ನು ಇವು ರಿವರ್ಸ್ ಬರ್ತಾ ಇದ್ದೀವಿ. ಅಂದರೆ 1 ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಕಟ್ತೀವಿ ಅಂದರೆ 39 ರೂಪಾಯಿ ಕಟ್ತೀವಿ. ಹಾಗಾಗಿ 3 ವರ್ಷಕ್ಕೆ ಎಷ್ಟು ಅಮೌಂಟ್ ಇಂಟ್ರೆಸ್ಟ್ ಕಟ್ಟಿದ್ದೀವಿ ಅಂದರೆ 117 ರೂಪಾಯಿ ಕಟ್ಟಿದ್ದೀವಿ ಅಂತ. ಹಾಗಾದ್ರೆ ಇನಿಷಿಯಲ್ ಎಷ್ಟಿತ್ತು? 815ರಲ್ಲಿ ಎಷ್ಟು ಮೈನಸ್ ಮಾಡ್ತೀರಾ? 698 ಮೈನಸ್ ಮಾಡ್ತೀರಾ. ಹಾಗಾದ್ರೆ ಆನ್ಸರ್ ಎಷ್ಟಾಗುತ್ತೆ? 698. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಆಸ್ ಪರ್ ವಿಚ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಂಗಲ್ ಆ್ಯಂಡ್ ದ ಸಿಂಪಲ್ ಇಂಟ್ರೆಸ್ಟ್ ವಿಲ್ ಬಿ ಡಬಲ್ ಇನ್ ಎ ಪೀರಿಯಡ್ ಆಫ್ 10 years. ಅಂದರೆ ಇಲ್ಲಿ ಏನು ಹೇಳ್ತಿದೆ, ಒಂದು ಇನಿಷಿಯಲಿ ಅಮೌಂಟ್ ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ, ಆ ಪ್ರಿನ್ಸಿಪಲ್ ಅಮೌಂಟು 10 ವರ್ಷ ಆದಮೇಲೆ ಸಿಂಪಲ್ ಇಂಟ್ರೆಸ್ಟ್ ಎಲ್ಲ ಆ್ಯಡ್ ಆಗಿ 10 ವರ್ಷ ಆದಮೇಲೆ ಏನಾಗುತ್ತಂತೆ? ಡಬಲ್ ಆಗುತ್ತಂತೆ. ಅಂದರೆ ಫಾರ್ ಎಕ್ಸಾಂಪಲ್, ನನ್ನ ಹತ್ರ 100 ರೂಪಾಯಿ ಇರುತ್ತೆ. ಎಷ್ಟಿರುತ್ತಪ್ಪ? ನಾನು ಎಷ್ಟು ತೊಗೊಂಡಿರ್ತೀನಿ? 100 ರೂಪೀಸ್ ತೊಗೊಂಡಿರ್ತೀನಂತೆ. ಓಕೆನಾ? ಇನಿಷಿಯಲಿ ನಾನು 100 ರೂಪೀಸ್ ತೊಗೊಂಡಿರ್ತೀನಿ. ಆ 100 ರೂಪೀಸ್ ಏನಾಗುತ್ತೆ, ಈ 10 ವರ್ಷ ಆದಮೇಲೆ, ಎಷ್ಟು ವರ್ಷ ಆದಮೇಲೆ? 10 years ಆದಮೇಲೆ ಏನಾಗುತ್ತೆ? ಡಬಲ್ ಆಗುತ್ತಂತೆ. 100 ರೂಪಾಯಿ ಏನಾಗುತ್ತಪ್ಪ ಡಬಲ್ ಅಂದರೆ? 200 ರೂಪಾಯಿ ಆಗುತ್ತೆ. ಹಾಗಾದರೆ ಎಷ್ಟು ಅಮೌಂಟು
ಸಿಂಪಲ್ ಇಂಟ್ರೆಸ್ಟೇ ಬಂದಿದೆ. ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಆಗುತ್ತೆ ಅಲ್ವಾ, ಎಷ್ಟು ಅಮೌಂಟ್ ಇಂಟ್ರೆಸ್ಟ್ ಬಂದಿರೋದು. ವಾಟ್ ಈಸ್ ದ ಡಿಫ್ರೆನ್ಸ್ ಆಫ್ 100 and 200? 100 rupees ಅಲ್ವಾ. ಈ 100 ರೂಪಾಯಿಯನ್ನು 100 ರೂಪಾಯಿ 10 ವರ್ಷಕ್ಕೆ ಎಷ್ಟು ಕಟ್ಟಬೇಕು? ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? 10%. ಅಂದರೆ ಪ್ರತಿ ವರ್ಷ ಎಷ್ಟೆಷ್ಟು ಕಟ್ಕೊಂಡು ಹೋಗೋಕ್ಕೆ 10% ಅಂತ ನಾವು ಇಂಟ್ರೆಸ್ಟ್ ಪೇ ಮಾಡಿದ್ದಕ್ಕೆ 10ನೇ ವರ್ಷ ಏನಾಗಿರುತ್ತೆ 200 ರೂಪಾಯಿ ಆಗುತ್ತೆ. ಓಕೆ, ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ? ಆಪ್ಷನ್ ಬಿ 10%. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಯಾವ ಬಡ್ಡಿ ದರದಂತೆ ಸರಳ ಬಡ್ಡಿಯು ಪ್ರಕಾರ 25 ವರ್ಷಗಳಲ್ಲಿ ಅಸಲು 3 ಪಟ್ಟು ಆಗುತ್ತದೆ. ಅಸಲು 3 ಪಟ್ಟು ಆಗುತ್ತೆ. 25 ವರ್ಷದಲ್ಲಿ ಎಷ್ಟಾಗುತ್ತಂತೆ? ತ್ರಿಬಲ್ ಆಗುತ್ತಂತೆ. ಹಾಗಾದ್ರೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿರಬೇಕು ಅಂತ ಕೇಳ್ತಿದ್ರೆ, ಇನಿಷಿಯಲಿ ನಾನು ಎಷ್ಟು ರೂಪಾಯಿ ಅಂತ ತಗೊಳ್ಳೋಣಪ್ಪ? 100 rupees ಅಂತ ತಗೊಳ್ಳೋಣ. ಎಷ್ಟು ಅಮೌಂಟ್ ಆಗುತ್ತದು? ಎಷ್ಟಾಗುತ್ತೆ? ತ್ರಿಬಲ್ ಆಗುತ್ತೆ. ಅಂದರೆ ಇದು 300 ಆಗುತ್ತೆ. ಓಕೆನಾ? ಹಾಗಾದ್ರೆ ಇದಕ್ಕೆ ನಾನು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿದ್ದೀನಿ? ಇಂಟ್ರೆಸ್ಟ್ ಎಷ್ಟಪ್ಪ? ಇಂಟ್ರೆಸ್ಟ್ ಎಷ್ಟು? 200. ಹಾಗಾದರೆ ಎಷ್ಟು ವರ್ಷ ಬೇಕಾಯ್ತು ಇದಕ್ಕೆ? 25 years. ಹಾಗಾದ್ರೆ ಒಂದು ವರ್ಷಕ್ಕೆ ಎಷ್ಟು ನೋಡಿ, ಎಷ್ಟು ಪರ್ಸೆಂಟೇಜು? 25 ones 25 8s, ಹಾಗಾದರೆ 8%. ಹಾಗಾದರೆ ಪ್ರತಿ ವರ್ಷ ಎಷ್ಟೆಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಹೋಯ್ತು? 8% ರೇಟ್ ಆಫ್ ಇಂಟ್ರೆಸ್ಟ್. ಆಪ್ಷನ್ ಬಿ. ಓಕೆ, ಟೇಕ್ ಡೌನ್. As per which rate of interest single and simple interest will 4 times as the period of 15 years. ಅಂದರೆ ಏನು ಹೇಳ್ತಾ ಇದ್ದಾರೆ, ಒಂದು ಅಮೌಂಟನ್ನು ಎಷ್ಟು ಇನ್ಕ್ರೀಸ್ ಆಗುತ್ತಂತೆ? 4 ಪಟ್ಟು, 4 times ಅಂದರೆ 400 ಆಗುತ್ತೆ. ಹಾಗಾದ್ರೆ ಎಷ್ಟು ನಾವು ರೇಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡ್ತಿರೋದು? ಇಂಟ್ರೆಸ್ಟು 300 ಪೇ ಮಾಡ್ತಿದ್ದೀವಿ. ಎಷ್ಟು ವರ್ಷಕ್ಕೆ? 15 yearsಗೆ. 15 ones 15 2s as zeros. 20% ಆಗಿ ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು ಪೇ ಮಾಡ್ತಾ ಬರ್ತಾ ಇದ್ದೀವಿ. ಆಪ್ಷನ್ ಎ 20 years%. ಓಕೆ, ಇಲ್ಲಿ ನೋಡಿ, ಇನ್ ಹೌ ಮೆನಿ ಇಯರ್ಸ್ ವಿಲ್ ಎ ಸಮ್ ಆಫ್ ಮನಿ ಟ್ರಿಬಲ್ ಇಟ್ ಸೆಲ್ಫ್ ಅಟ್ 20% ಆಸ್ ಪರ್ ದಿ ಸಿಂಪಲ್ ಆ್ಯನ್ಯಲ್ ಆಫ್ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಯಾಕೆ 100 ತಾಂತೀವಿ ಅಂದರೆ ಅದು ಸಿಂಪ್ಲಿಫಿಕೇಶನ್ ತುಂಬ ಈಸಿ ಆಗುತ್ತೆ ಅಂತ ನಾವು 100 ತಾಂತೀವಿ. ಓಕೆನಾ? 100 ತಾಂತೀವಿ. ಇನಿಷಿಯಲಿ ನನ್ನ ಹತ್ರ ಎಷ್ಟು ರೂಪಾಯಿ ಇತ್ತಂತೆ? 100 rupees ಇತ್ತು. ಆ 100 rupees ಏನಾಗ್ತಿದೆ? ಟ್ರಿಪಲ್ ಆಗ್ತಿದೆ. ಎಷ್ಟಾಗ್ತಿದೆ? ತ್ರಿಬಲ್ ಆಗ್ತಿದೆ. ತ್ರಿಬಲ್ ಆದಮೇಲೆ ಎಷ್ಟು ಆಗುತ್ತೆ? 300 rupees ಇರುತ್ತೆ. ಅಂದರೆ 100 ರೂಪಾಯಿಗೆ 20% ಅಂದರೆ ಒಂದು ವರ್ಷಕ್ಕೆ ಎಷ್ಟು ಬಡ್ಡಿ ಕಟ್ತೀವಿ? 100 ರೂಪಾಯಿಗೆ 100 rupees 20% ಅಂದರೆ ಮೊದಲನೇ ವರ್ಷ ನಾನು ಎಷ್ಟು ಬಡ್ಡಿ ಕಟ್ತೀನಿ? 20 ರೂಪಾಯಿ ಬಡ್ಡಿ ಕಟ್ತೀವಾ? ಅದೇ ಥರ 20 ರೂಪಾಯಿ ಅಂತ ಎಷ್ಟು ಬಡ್ಡಿ ಕಟ್ಕೊಂಡು ಹೋಗ್ತಾನೆ ಇರ್ತೀನಿ. ಆವಾಗ ಯಾವಾಗೋ 300 ರೂಪಾಯಿ ಆಗುತ್ತೆ ನನ್ನ ಹತ್ರ. ಅದು ಯಾವ ವರ್ಷ ಅಂತ, ಎಷ್ಟನೇ ವರ್ಷಕ್ಕೆ 300 ರೂಪಾಯಿ ಆಯಿತು ಅಂತ ನನಗೆ ಬೇಕು. ಫಸ್ಟ್ನೇ ಇಯರ್ಸ್ ಏನು 20 ಆಯಿತು. ಎರಡನೇ ವರ್ಷ ಎಷ್ಟಾಗುತ್ತಾಗ? 40. ಮೂರನೇ ವರ್ಷ 60. ನೆಕ್ಸ್ಟು 4ನೇ ವರ್ಷ 80. ನೆಕ್ಸ್ಟು 5ನೇ ವರ್ಷ 100, 120. 6ನೇ ವರ್ಷ 7ನೇ ವರ್ಷ 140. ನೆಕ್ಸ್ಟು 160 ಯಾವಾಗ ಆಗ್ತಿದೆ? 8ನೇ ವರ್ಷ ಆಯಿತು. ನೆಕ್ಸ್ಟು 180 9ನೇ ವರ್ಷ ಆಯಿತು. 200 ರೂಪಾಯಿ 10ನೇ ವರ್ಷ ಆಯಿತು. ಅಂದರೆ ಈ ಅಮೌಂಟಿನ ಡಿಫ್ರೆನ್ಸ್ ರೇಟ್ ಇಂಟ್ರೆಸ್ಟ್ ನಾವು ಪೇ ಮಾಡಿರೋದು ಎಷ್ಟಪ್ಪ? ಆ 200 ರೂಪಾಯಿ ಕಟ್ಟೋಕ್ಕೆ ಎಷ್ಟು ವರ್ಷ ಬೇಕಾಯ್ತು ನನಗೆ? 10 years. ಯಾಕೆಂದರೆ ನಾನು ಯಾವಾಗೂ ಇದೇ ಥರ ಸಾಲ್ವ್ ಮಾಡೋಕ್ಕಾಗುತ್ತಾ? ಈಗ 200 ರೂಪಾಯಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಪ್ಪ? 20. 10 ಕ್ಯಾನ್ಸಲ್. 2 ones 2 10s. ಹಾಗಾದ್ರೆ ಎಷ್ಟು ವರ್ಷ? 10 years. ಓಕೆ, ಆಪ್ಷನ್ ಎ 10 years. ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಇನ್ ಹೌ ಮೆನಿ ಇಯರ್ಸ್ ವಿಲ್ ಎ ಸಮ್ ಆಫ್ ಮನಿ ಬಿಕಮ್ಸ್ 5 times at 8% ಆ್ಯನ್ಯಲಿ ಇನ್ ಸಿಂಪಲ್ ಇಂಟ್ರೆಸ್ಟ್ ರೇಟ್. ಓಕೆ, ಅಂದರೆ ಇನ್ಷಿಯಲ್ ನಮ್ಮ ಹತ್ರ ಅಮೌಂಟ್ ಎಷ್ಟಿತ್ತು? 100 ರೂಪಾಯಿ. ಆ 100 ರೂಪಾಯಿ ಎಷ್ಟಾಗ್ತಾ ಇದೆ? 500 ರೂಪಾಯಿ ಆಗ್ತಾ ಇದೆ. ಆ 500 ರೂಪಾಯಿ ಆಗೋಕ್ಕೆ ಕಾರಣ ಏನು? 8% ಇಂಟ್ರೆಸ್ಟ್ ಪೇ ಮಾಡ್ತಿರೋದ್ರಿಂದ. ಹಾಗಾದರೆ ಎಷ್ಟು ಅಮೌಂಟ್ ಇಂಟ್ರೆಸ್ಟ್ ಕೊಟ್ಟಿದ್ದೀವಿ ನಾವು? ಆಲ್ರೆಡಿ 400 rupees ಕೊಟ್ಟಿದ್ದೀವಿ. ಅಂದರೆ 8% ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ? 8 ಇಂದ 8 ones
8 5 40 50% ಅಂದರೆ 50% ಆಗಿ ಕೊಟ್ಟಾಗ ಮಾತ್ರ 5 ವರ್ಷಕ್ಕೆ ಅದು 5 ಟೈಮ್ಸ್ ಆಗುತ್ತೆ. ಓಕೆ, ಟೇಕ್ ಡೌನ್ ಅಂತ. ಓಕೆ, ಇಲ್ಲಿ ನೋಡಿ, a sum of a money invested at simple interest it's triple the itself in 2 years ante. ಓಕೆನಾ, how many times will be become in 8 years in a time. ಓಕೆನಾ, ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ನಿನ್ನ ಹತ್ರ 100 ರೂಪಾಯಿ ಇತ್ತು ಅದೇನಾಗ್ತಿದೆ 300 ರೂಪಾಯಿ ಆಯಿತು. ಎಷ್ಟು ವರ್ಷಕ್ಕೆ? 2 ಇಯರ್ಸ್ಗೆ. ಓಕೆನಾ, ನಿನ್ನ ಹತ್ರ 100 ರೂಪಾಯಿ ಇದೆ, ಇಲ್ಲಿ ಎಷ್ಟು ಇನ್ಕ್ರೀಸ್ ಆಯಿತು? 3 ಟೈಮು. ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ? 8 ವರ್ಷಕ್ಕೆ. ಓಕೆ ನೋಡಿ, 100 ರೂಪಾಯಿ 3 ಟೈಮ್ಸ್ ಇನ್ಕ್ರೀಸ್ ಆಗಿದ್ದು 300 ರೂಪೀಸ್ ಆಯಿತು. ಆಗ ಅದು ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. ಅಂದರೆ 100 ರೂಪಾಯಿ ಇದೆ ನಿನ್ನ ಹತ್ರ, ಎಷ್ಟು ಪಟ್ಟು ಇನ್ಕ್ರೀಸ್ ಆಗ್ತಾ ಇದೆ? 8 ವರ್ಷಕ್ಕೆ ಅಂತ ನಾವು ಹೇಳಬೇಕು. ಫಾರ್ ಎಕ್ಸಾಂಪಲ್, ನಿನ್ನ ಹತ್ರ 1 ರೂಪಾಯಿ ಇದೆ. ಇನಿಷಿಯಲಿ ನಿನ್ನ ಹತ್ರ ಪ್ರಿನ್ಸಿಪಲ್ ಎಷ್ಟು ರೂಪಾಯಿ ಇದೆ? 1 ರೂಪಾಯಿ ಇದೆ. ಹಾಗಾದ್ರೆ ಇಲ್ಲಿ ಎಷ್ಟು ರೂಪಾಯಿ ಇರುತ್ತೆ? 3 ರೂಪೀಸ್ ಇರುತ್ತೆ. ಅಂದರೆ 3 ಟೈಮ್ಸ್ ಆಗಬೇಕು ಅಂದ್ರೆ 1 ರೂಪಾಯಿ ಪ್ರಿನ್ಸಿಪಲ್ ಇದೆ ತಾನೆ, ಆ ಪ್ರಿನ್ಸಿಪಲ್ ಮೈನಸ್ ಮಾಡಿದ್ರೆ ಎಷ್ಟು ಪಟ್ಟು ಇನ್ಕ್ರೀಸ್ ಆಯ್ತು ನಿನಗೆ? 2 ಟೈಮ್ಸ್ ಅಷ್ಟೇ ಅಲ್ವಾ? 2 ವರ್ಷಕ್ಕೆ 2 ಇಯರ್ಸ್ಗೆ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಯ್ತು ನಿಮ್ಮ ಹತ್ರ? 2 ರೂಪೀಸ್ ಅಷ್ಟೇ ತಾನೆ ಇನ್ಕ್ರೀಸ್ ಆಗಿದ್ದು. ಯಾಕೆಂದ್ರೆ 1 ರೂಪಾಯಿ ಪ್ರಿನ್ಸಿಪಲ್, 3 ಟೈಮ್ಸ್ ಇನ್ಕ್ರೀಸ್ ಆಯಿತು ಅಂದರೆ 1 ರೂಪಾಯಿ ಏನದು ಪ್ರಿನ್ಸಿಪಲ್. ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಆಯ್ತು ನಿನ್ನ ಹತ್ರ? 2 ರೂಪೀಸ್ ಇನ್ಕ್ರೀಸ್ ಆಯಿತು. ಹಾಗಾದರೆ 8 ಇಯರ್ಸ್ಗೆ ಎಷ್ಟು ಇನ್ಕ್ರೀಸ್ ಆಗುತ್ತೆ? 8 ಇಯರ್ಸ್ ಎಷ್ಟು ಇನ್ಕ್ರೀಸ್ ಆಗುತ್ತಪ್ಪ? ಈಗ ಇಂಟು 1 ಅಲ್ವನ್ರು, ಇಲ್ಲೂ 8. ಹಾಗಾದರೆ ಎಷ್ಟಾಯಿತು? 8 ಟೈಮ್ಸ್ ಇನ್ಕ್ರೀಸ್ ಆಯಿತು. ಆದರೆ ಪ್ರಿನ್ಸಿಪಲ್ 1 ರೂಪಾಯಿ ಬಿಟ್ಟಿದ್ದೀವಲ್ವಾ, ಆ 1 ರೂಪಾಯಿ ಪ್ರಿನ್ಸಿಪಲನ್ನು ಆ್ಯಡ್ ಮಾಡ್ತೀನಿ. ಆಗ ಎಷ್ಟು ರೂಪಾಯಿ ಆಗುತ್ತೆ? 9 ಟೈಮ್ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಟೈಮ್ ಇನ್ಕ್ರೀಸ್ ಆಗುತ್ತೆ? 9 ಪಟ್ಟು ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ? 9 ಟೈಮ್ ಇನ್ಕ್ರೀಸ್ ಆದಾಗ 900 ರೂಪಾಯಿ ಆಗುತ್ತೆ. ಎಷ್ಟು ವರ್ಷಕ್ಕೆ? 8 ವರ್ಷಕ್ಕೆ. ಹಾಗಾದ್ರೆ ಎಷ್ಟು ಆನ್ಸರ್? 9 ಟೈಮ್ ವಿಲ್ ಬಿ ಇನ್ಕ್ರೀಸಿಂಗ್. ಓಕೆ, ಟೇಕ್. Okay, a sum of a money invested at simple interest becomes 6 times of itself in 6 years. In how many times will be becomes 42 years in a time? ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಫಾರ್ ಎಕ್ಸಾಂಪಲ್, ನನ್ನ ಹತ್ರ 1 ರೂಪಾಯಿ ಇರುತ್ತೆ, ಪ್ರಿನ್ಸಿಪಲ್ 1 ರೂಪಾಯಿ ಇರುತ್ತೆ. ಆ 1 ರೂಪಾಯಿ ಏನಾಗುತ್ತೆ? 6 ಟೈಮ್ಸ್ ಆಗಿ ಇನ್ಕ್ರೀಸ್ ಆಗುತ್ತಂತೆ. ಹಾಗಾದ್ರೆ ನನ್ನ ಹತ್ರ ಎಷ್ಟು ರೂಪಾಯಿ ಆಗುತ್ತೆ? 6 ರೂಪಾಯಿ ಆಗುತ್ತೆ. ಓಕೆನಾ? ಹಾಗಾದರೆ ಈ ನನ್ನ ಹತ್ರ ಪ್ರಿನ್ಸಿಪಲ್ ಎಷ್ಟಿತ್ತು? 1 ರೂಪಾಯಿ ಇತ್ತು. ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗ್ತಿದೆ? 6 ರೂಪಾಯಿ ಆಗ್ತಿದೆ. ಆ 6 ರೂಪಾಯಿ ಆಗೋಕ್ಕೆ ಎಷ್ಟು ವರ್ಷ ಬೇಕಾಯಿತು? 6 ಇಯರ್ಸ್ ಬೇಕಾಯ್ತಲ್ವಾ? ಹಾಗಾದರೆ ಇದರಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ? ಎಷ್ಟು ರೂಪಾಯಿ ಇಂಟ್ರೆಸ್ಟ್ ಪೇ ಮಾಡ್ತಿದ್ಯಾ? ಎಷ್ಟು ರೂಪಾಯಿ ಅಪ್ಪ? 5 ರೂಪಾಯಿ ಅಲ್ವಾ? ಎಷ್ಟು ರೂಪಾಯಿ ಪೇ ಮಾಡ್ತೀರಾ? 5 ರೂಪೀಸ್ ಇಂಟ್ರೆಸ್ಟ್ ಪೇ ಮಾಡ್ತೀರಾ. ಅಂದರೆ ನೀವು 6 ವರ್ಷಕ್ಕೆ ಎಷ್ಟು ರೂಪಾಯಿ ಇಂಟ್ರೆಸ್ಟ್ ಪೇ ಮಾಡಿದ್ದು? 5 ರೂಪೀಸಾ? 5 ರೂಪೀಸ್ನ ನೀವು ಇಂಟ್ರೆಸ್ಟ್ ಪೇ ಮಾಡಿದ್ರ. ಓಕೆ, ಹಾಗಾದರೆ ಎಷ್ಟು ವರ್ಷಕ್ಕೆ? 42 ವರ್ಷದಕ್ಕೆ ಕೇಳ್ತಿದ್ದಾರೆ. 42 ಇಯರ್ಸ್ಗೆ ಎಷ್ಟು ಅಮೌಂಟು ಇಂಟ್ರೆಸ್ಟ್ ಪೇ ಮಾಡಬೇಕು ಅಂತ ಕೇಳ್ತಿದ್ದಾರೆ. ನೋಡಿ, 6ಇಂದ ಇದು ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ, ಅದರಿಂದ ಡೌನ್ ಮಾಡ್ಬೋದಾ? 6 ವರ್ಷನ ಆ 6 ವರ್ಷದಲ್ಲಿ 42 ಯಾವ ಟೇಬಲ್ಸಲ್ಲಿ ಬರುತ್ತೆ? ಯಾವಾಗ ಬರುತ್ತಪ್ಪ? 6 7s. ಹಾಗಾದರೆ ಈ 7ನ ಇಲ್ಲಿ ಇಂಟು ಮಾಡಿ. 5 7s ಎಷ್ಟು? 35 ರೂಪೀಸ್. ಈ 35 ರೂಪೀಸ್ ಏನಾಯಿತು? ಇಂಟ್ರೆಸ್ಟ್ ಆಯಿತು. ಅಲ್ಲಿ 1 ರೂಪಾಯಿ ಬಿಟ್ಟಿದ್ರಲ್ವಾ ಪ್ರಿನ್ಸಿಪಲ್, ಆ ಪ್ರಿನ್ಸಿಪಲ್ನ ಇಲ್ಲಿ ತೊಳಿ 1 ರೂಪಾಯಿ. ಹಾಗಾದ್ರೆ ಎಷ್ಟಾಗುತ್ತೆ? 36 ರೂಪೀಸ್. ಅಂದರೆ 36 ಟೈಮ್ಸ್ ಅದು ಇನ್ಕ್ರೀಸ್ ಆಗುತ್ತೆ. 36 ಟೈಮು ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಟೇಕ್ ಡೌನ್. ಓಕೆಪ್ಪ, ಥ್ಯಾಂಕ್ ಯು. ಸಿಂಪಲ್ ಇಂಟ್ರೆಸ್ಟ್ ಇವತ್ತಿಗೆ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.